HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಮಹಾನಗರ ಪಾಲಿಕೆ ಅಧಿಕೃತ. ರಾಜ್ಯ ಸರ್ಕಾರದಿಂದ ಅಧಿಕೃತ ಘೋಷಣೆ. ಮಂಗಳವಾರ ಅಧಿಸೂಚನೆ ಪ್ರಕಟ. ಗರಿಗೆದರಿದ ಹಲವು ನಿರೀಕ್ಷೆಗಳು. ಹಾಲಿ ಅಧ್ಯಕ್ಷ ಚಂದ್ರೇಗೌಡರಿಗೆ ಹಾಸನದ ಮೊದಲ ಮೇಯರ್ ಗಿರಿ. ಜಿಲ್ಲಾದ್ಯಂತ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ. ವಿಶ್ವಗುರು ಬಸವಣ್ಣನ ಬಣ್ಣಿಸಿದ ಜನಪ್ರತಿನಿಧಿಗಳು. ಆಕರ್ಷಕ ಮೆರವಣಿಗೆಗೆ ಶಾಸಕ ಎಚ್.ಪಿ. ಸ್ವರೂಪ್ ಚಾಲನೆ. ಬೇಲೂರು ಯಗಚಿ ನದಿಗೆ ಸೇತುವೆ ನಿರ್ಮಾಣ ಪರಿಶೀಲನೆ ನಡೆಸಿದ ತಾಂತ್ರಿಕ ಪರಿಣಿತರ ಸಮಿತಿ. ಶಾಸಕರ ನೇತೃತ್ವದಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿಗೆ ಸ್ಥಳ ಪರಿಶೀಲನೆ. ಹಾಸನ ನಗರಸಭೆಯನ್ನ ದೊಡ್ಡ ನಗರ ಪ್ರದೇಶವೆಂದು ಘೋಷಿಸಿ ಅದನ್ನು ಹಾಸನ ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಿ ರಾಜ್ಯ ಸರ್ಕಾರ ಅಧಿಕೃತ ಸೂಚನೆ ಹೊರಡಿಸಿದೆ. ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ಮೂಲಕ ರಾಜ್ಯಪಾಲರ ಆಜ್ಞಾನುಸಾರ ಈ ಅಧಿಸೂಚನೆಯು ಮಂಗಳವಾರ ಹೊರಡಿಸಲಾಗಿದೆ. ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ 1976 ಸೆಕ್ಷನ್ 3, 4, 500, 501 ಮತ್ತು 503 ಅನ್ವಯ ಈ ಕ್ರಮ ಕೈಗೊಳ್ಳಲಾಗಿದ್ದು, ಜನಸಂಖ್ಯೆ, ಜನಸಾಂದ್ರತೆ, ವಾರ್ಷಿಕ ಆದಾಯ ಮತ್ತು ಕೃಷಿಯೇತರ ಉದ್ಯೋಗದ ಆಧಾರದ ಮೇಲೆ ದೊಡ್ಡ ನಗರ ಪ್ರದೇಶದ ಮಾನದಂಡಗಳನ್ನು ಹಾಸನ ನಗರ ಪೂರೈಸಿದ ಹಿನ್ನೆಲೆ ಈ ಉನ್ನತೀಕರಣ ಮಾಡಲಾಗಿದೆ. ಈ ಹಿಂದೆ ಜನವರಿ ತಿಂಗಳಿನಲ್ಲಿ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಕರಡು ಅಧಿಸೂಚನೆ ಹೊರಡಿಸಲಾಗಿತ್ತು. ನಿಗದಿತ ಅವಧಿಯಲ್ಲಿ ಸ್ವೀಕೃತವಾದ ಆಕ್ಷೇಪಣೆ, ಸಲಹೆಗಳನ್ನು ಪರಿಶೀಲಿಸಿದ ನಂತರ ಅಂತಿಮ ಅಧಿಸೂಚನೆ ಪ್ರಕಟಿಸಲಾಗಿದೆ. ಹೊಸ ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಹಾಲಿ ಹಾಸನ ನಗರಸಭೆ ಪ್ರದೇಶ ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಲವು ಗ್ರಾಮಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಸತ್ಯಮಂಗಲ, ಹರಳಹಳ್ಳಿ, ದೊಡ್ಡಹೊನ್ನೇನಹಳ್ಳಿ, ಯಡಿಯೂರು, ತಮಲಾಪುರ, ಚಿಕ್ಕಕೊಂಡಗುಳ, ಮಾವಿನಹಳ್ಳಿ, ಬೂವನಹಳ್ಳಿ, ದೊಡ್ಡಮಂಡಿಗನಹಳ್ಳಿ, ದೇವರಾಯಪಟ್ಟಣ, ಬಿಟ್ಟಕೋಡನಹಳ್ಳಿ, ಸಂಕಲಾಪುರ, ನಾಗತವಳ್ಳಿ ಸೇರಿದಂತೆ ಶೆಡ್ಯೂಲ್ನಲ್ಲಿ ನಿರ್ದಿಷ್ಟಪಡಿಸಿದ ಹಲವಾರು ಗ್ರಾಮಗಳು ಇದರಲ್ಲಿ ಸೇರಿವೆ. ಒಟ್ಟು 86.01 ಚದರ ಕಿಲೋಮೀಟರ್ ಪ್ರದೇಶವನ್ನು ನೂತನ ಹಾಸನ ಮಹಾನಗರ ಪಾಲಿಕೆ ಒಳಗೊಂಡಿದೆ. ಈ ಉನ್ನತೀಕರಣದಿಂದ ನಗರದಲ್ಲಿ ಮೂಲ ಸೌಕರ್ಯಗಳು ಸುಧಾರಿಸಲಿದ್ದು, ನಗರಸಭೆ ಅಧ್ಯಕ್ಷರ ಬದಲಿಗೆ ಮೇಯರ್ ಇರಲಿದ್ದಾರೆ. ಸೋಮವಾರವಷ್ಟೇ ವಿಶ್ವಾಸ ನಿರ್ಣಯವನ್ನ ಗೆದ್ದು ನಗರಸಭೆ ಅಧ್ಯಕ್ಷರಾಗಿ ಮುಂದುವರೆದ ಚಂದ್ರೇಗೌಡರು ಹಾಸನ ಮಹಾನಗರ ಪಾಲಿಕೆಯ ಮೊದಲ ಮೇಯರ್ ಪಟ್ಟವನ್ನು ಅಲಂಕರಿಸಲಿದ್ದಾರೆ. HCN ನ್ಯೂಸ್, ಹಾಸನ್. ಹಾಸನ ನಗರದ ಅರಳಿಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಬಸವೇಶ್ವರ ಜಯಂತಿ ಸಾಂಸ್ಕೃತಿಕ ಕಲಾ ತಂಡದ ಮೆರವಣಿಗೆಗೆ ಶಾಸಕ ಎಚ್.ಪಿ. ಸ್ವರೂಪ್ ಮತ್ತು ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ, ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಇತರರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕರು, ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಪೂಜೆ ಮಾಡೋದ್ರ ಮೂಲಕ ಮೆರವಣಿಗೆಗೆ ಚಾಲನೆ ಕೊಡಲಾಗಿದೆ. ಸರ್ವ ಜನಾಂಗಕ್ಕೂ ಕೂಡ ಬಸವಣ್ಣನವರು ಸಂದೇಶ ನೀಡಿದ್ದಾರೆ. ಅವರು ನಮಗೆ ನೀಡಿರುವ ತತ್ವ ಸಿದ್ಧಾಂತವನ್ನ ನಡೆಸಿಕೊಂಡು ಹೋಗಬೇಕು. ಪ್ರಸ್ತುತದಲ್ಲಿ ದ್ವೇಷಕ್ಕೆ ಏನೆಲ್ಲ ನಡೆಯುತ್ತಿದೆ ಎಂಬುದನ್ನು ನೋಡಿದ್ದೇವೆ. ಎಲ್ಲೋ ಒಂದು ಕಡೆ ನಾವುಗಳು ಮಾನವೀಯತೆಯನ್ನ ಮರೆತಿದ್ದೇವೆ ಎಂದರು. ಜಿಲ್ಲಾಡಳಿತವು ಇಂತಹ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರುತ್ತಿದೆ ಎಂದರು. ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾಧ್ಯಮದೊಂದಿಗೆ ಮಾತನಾಡಿ, ದೇಶಾದ್ಯಂತ ಬಸವ ಜಯಂತಿ ಆಚರಣೆಯಾಗುತ್ತಿದ್ದು, ವಿಶೇಷವಾಗಿ ಜಿಲ್ಲಾಡಳಿತದಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹಾಸನದಲ್ಲಿ ವೀರಶೈವ ಮಹಾಸಭಾ ಮತ್ತು ಶ್ರೀ ಬಸವೇಶ್ವರ ಸಂಘದ ವತಿಯಿಂದ ಈ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಎಲ್ಲ ವರ್ಗದವರನ್ನ ಕೂಡಿಸಿ 770 ಜನಾಂಗವನ್ನ ಕೂಡಿಸಿ ಒಂದು ವಿಶ್ವಕ್ಕೆ ಮಾದರಿಯಾದಂತಹ ಸಿದ್ಧಾಂತವನ್ನ ಕೊಟ್ಟಿರೋದು 12ನೇ ಶತಮಾನದಲ್ಲಿ ಎಂದರು. ವಿಶ್ವಗುರು ಎಂದು ಶ್ರೇಷ್ಠ ವ್ಯಕ್ತಿತ್ವ ಹೊಂದಿರುವ ಜಯಂತಿ ಆಚರಿಸುತ್ತಿರುವುದು ಆದರ್ಶವಾಗಿ ಮಾಡಬೇಕಾಗಿದೆ ಎಂದು ಸಲಹೆ ನೀಡಿದರು. ಎಲ್ಲರಿಗೂ ದಯವೇ ಧರ್ಮದ ಮೂಲವಯ್ಯ, ಈ ಸಿದ್ಧಾಂತವನ್ನ ಬಸವಣ್ಣನವರು ಇಟ್ಟಿದ್ದರು. ಇವರ ಸಿದ್ಧಾಂತವನ್ನ ಎಲ್ಲರೂ ಪಾಲಿಸೋಣ ಎಂದು ಇದೇ ವೇಳೆ ಕರೆ ನೀಡಿದರು. ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾ ಎಚ್.ಪಿ. ತಾರಾನಾಥ್, ಶ್ರೀ ವೀರಶೈವ ಲಿಂಗಾಯತ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಐಸಾಮಿಗೌಡ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ಪರಮೇಶ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಮಮತಾ ಪಾಟೀಲ್, ಉಪಾಧ್ಯಕ್ಷ ಬಿಎಂ ಭುವನಾಕ್ಷ, ಪ್ರಧಾನ ಕಾರ್ಯದರ್ಶಿ ಎಎಂ ರುದ್ರಕುಮಾರ್, ರವಿಕುಮಾರ್, ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಮೆರವಣಿಗೆ ಮಾಡೋ ಮುಖಾಂತರ, ಪೂಜೆಯನ್ನು ಮಾಡೋ ಮುಖಾಂತರ ನಮ್ಮ ಬಸವೇಶ್ವರ ಏನ್ ಚೌಲ್ಟ್ರಿ ಮುಂಭಾಗದಿಂದ ಒಂದು ಮೆರವಣಿಗೆ ಮುಖಾಂತರ ಕಲಾಭವನಕ್ಕೆ ತೆರಳಿ ಒಂದು ಅರ್ಥಪೂರ್ಣವಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಏನು ಸ್ವಾಮೀಜಿಯವರು ಹೇಳಿದಾಗೆ ಅವರು ಸರ್ವ ಜನಾಂಗಕ್ಕೂ ಕೂಡ ಧರ್ಮವನ್ನು ಕೊಟ್ಟಂತವ್ರು ನಮ್ಮ ಬಸವಣ್ಣನವರು. ಅವರ ಒಂದು ತತ್ವ ಸಿದ್ಧಾಂತಗಳನ್ನ ನಾವೆಲ್ಲ ನಡೆಸ್ಕೊಂಡು ಹೋಗ್ಬೇಕು. ಈ ಒಂದು ಇದರಲ್ಲಿ ನಾವು ಕೂಡ ನೋಡ್ತಾ ಇದೀವಿ, ಏನು ದ್ವೇಷಕ್ಕೆ ಮತ್ತೊಂದಕ್ಕೆ ಸ್ವಾಮೀಜಿಯವರು ಹೇಳಿದಾಗೆ ನಾವೆಲ್ಲ ಒಂದ್ ಕಡೆ ಮಾನವೀಯತೆನ ಮರ್ತಿದೀವಿ. ಹಾಗಾಗಿ ಮಹೋತ್ಸವನ್ನ ಇವತ್ತು ರಾಜ್ಯದಾದ್ಯಂತ, ದೇಶದಾದ್ಯಂತ ಬಸವೇಶ್ವರ ಜಯಂತಿಯನ್ನ ಇವತ್ತು ಆಚರಣೆ ಆಗ್ತಾ ಇದೆ. ಅದರಲ್ಲೇ ವಿಶೇಷವಾಗಿ ಹಾಸನ ಜಿಲ್ಲೆಯ ಜಿಲ್ಲಾಡಳಿತ ವತಿಯಿಂದ ಬಹಳ ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾದಂಥ DC ಮೇಡಮ್ನವರು ಮತ್ತು ಶಾಸಕರ ನೇತೃತ್ವದಲ್ಲಿ, ಹಾಗೆ ಹಾಸನದಲ್ಲಿ
ಬೇಲೂರು ಪಟ್ಟಣದ ಹೊಳೆಬೀದಿ ರಸ್ತೆಗೆ ಹಾಸನ ರಸ್ತೆಯಿಂದ ಸಂಪರ್ಕ ನೀಡುವ ಯಗಚಿ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಲ್ಪಟ್ಟಿರುವ ಸೇತುವೆ ನಿರ್ಮಾಣಕ್ಕೆ ತಾಂತ್ರಿಕ ಪರಿಣಿತರ ಸಮಿತಿ ತಂಡ ಆಗಮಿಸಿ ಪರಿಶೀಲನೆ ನಡೆಸಿತು. ಶಾಸಕ ಎಚ್ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಸಮಿತಿಯ ಅಧ್ಯಕ್ಷ ಜಯಪ್ರಸಾದ್ ಮತ್ತವರ ತಂಡ ಹೊಳೆಬೀದಿ ಮೂಲಕ ಯಗಚಿ ನದಿ ಸಮೀಪಕ್ಕೆ ತೆರಳಿ ಸ್ಥಳ ಪರಿಶೀಲಿಸಿತು. ಈ ವೇಳೆ ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಒತ್ತಾಸೆಯಿಂದ ಸೇತುವೆ ನಿರ್ಮಾಣಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ 35 ಕೋಟಿ ರೂಪಾಯಿಗಳ ಅನುದಾನ ಮೀಸಲಿಡಲಾಗಿದೆ. ವಿಶ್ವವಿಖ್ಯಾತ ಸ್ಥಳ ಇದಾಗಿದ್ದು, ಇಂದು ತಾಂತ್ರಿಕ ಸಮಿತಿ ಅಧ್ಯಕ್ಷ ಜಯಪ್ರಕಾಶ್ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದೆ. ಚತುಷ್ಪಥ ರಸ್ತೆಗೆ ಅನುಗುಣವಾಗಿ ಸೇತುವೆ ನಿರ್ಮಿಸಲಾಗುವುದು. ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದ ನಂತರ ಕೆಲಸ ಆರಂಭಿಸಲಾಗುವುದು. ಹೊಳೆಬೀದಿ ಸೇರಿದಂತೆ 4 ಪಥದ ರಸ್ತೆಯಾಗುತ್ತಿರುವುದರಿಂದ ಸ್ವಲ್ಪ ತಡವಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿಗಿಂತ ಉತ್ತಮ ರೀತಿಯಲ್ಲಿ ನಿರ್ಮಿಸಲಾಗುವುದು. ಹೊಳೆಬೀದಿ ಸರ್ಕಾರಕ್ಕೆ ಸೇರಿದ 93 ಅಡಿ ರಸ್ತೆ ಇದ್ದು, ಅಲ್ಪ ಸ್ವಲ್ಪ ಒತ್ತುವರಿ ಇದ್ದರೂ ಬಿಟ್ಟುಕೊಡಲಿದ್ದಾರೆ. ಎಲ್ಲರ ಸಹಕಾರ ಮುಖ್ಯ ಎಂದರಲ್ಲದೆ ತಾಂತ್ರಿಕ ಸಮಿತಿ ಪರಿಶೀಲನೆ ನಡೆಸಿದ್ದು, ಸೇತುವೆ ನಿರ್ಮಾಣಕ್ಕೆ ಹಸಿರು ನಿಶಾನೆ ತೋರಿರುವುದರಿಂದ ಹೊಳೆಬೀದಿ ರಸ್ತೆ ಅಭಿವೃದ್ಧಿಗೆ ಪೂರಕವಾದ ವ್ಯವಸ್ಥೆ ಮಾಡಿಕೊಳ್ಳುವಂತೆ ತಹಸೀಲ್ದಾರ್ ಎಮ್ಮಮತ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಅವರಿಗೆ ಶಾಸಕರು ಸೂಚಿಸಿದರು. ತಹಸೀಲ್ದಾರ್ ಸಹಮತ ವ್ಯಕ್ತಪಡಿಸಿದರು. ಕೆಆರ್ಡಿಸಿಎಲ್ ತಾಂತ್ರಿಕ ಪರಿಣಿತರ ಸಮಿತಿ ಅಧ್ಯಕ್ಷ ಜಯಪ್ರಕಾಶ್ ಮಾತನಾಡಿ, ಬೇಲೂರು ಐತಿಹಾಸಿಕ ಪ್ರವಾಸಿ ಸ್ಥಳವಾಗಿದ್ದು, ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿರುವ ಒಂದು ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆಯಾಗಲಿದೆ. ಇದನ್ನು ಮನಗಂಡು ಶಾಸಕ ಎಚ್ಕೆ ಸುರೇಶ್ ಅವರು ಹೊಳೆಬೀದಿಯ ಅಭಿವೃದ್ಧಿಗೆ ಆಸಕ್ತಿ ತೋರಿದ್ದಾರೆ. ಆ ಕಾರಣ ಇಂದು ಸ್ಥಳ ಪರಿಶೀಲನೆ ನಡೆಸಿದ್ದು, ವರದಿಯನ್ನ ಸಮಿತಿಯಲ್ಲಿಟ್ಟು ನಂತರ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುವುದು ಎಂದರು. ಇದೇ ವೇಳೆ ಸಮಿತಿ ತಂಡವು ಯಗಚಿಗೆ ತೆರಳಿ ವೀಕ್ಷಿಸಿದ್ರು. ಸದಸ್ಯರಾದ ರಮೇಶ್, ವ್ಯವಸ್ಥಾಪಕ ನಿರ್ದೇಶಕ ಎಂಡಿ ಬುರ್ಜಿ, ಅಧೀಕ್ಷಕ ಇಂಜಿನಿಯರ್ ಪ್ರಮಿತ್, ಕಾರ್ಯಪಾಲಕ ಅಭಿಯಂತರ ಎಲ್ ರಘು, ತಹಸೀಲ್ದಾರ್ ಎಮ್ಮಮತ, ಪುರಸಭೆ ಮುಖ್ಯಾಧಿಕಾರಿ ಸುಜಯ್, ಎಡಿಎಲ್ಆರ್ ಗಂಗಯ್ಯ, ಡಿಡಿಎಲ್ಆರ್ ಸುಜಯ್ ಕುಮಾರ್, ಇಂಜಿನಿಯರ್ ಶಿವಕುಮಾರ್, ತಾಲೂಕು ಪಂಚಾಯಿತಿ ದಯಾನಂದ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಈ ರಸ್ತೆ ಮಾಡಿರ್ಲಿಕ್ಕಿಲ್ಲ ಇದು ಹೈವೇ ನ್ಯಾಷನಲ್ ಹೈವೇ ಈ ರಸ್ತೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪಾಕಿಸ್ತಾನದ ಪರವಾಗಿ ಯಾರೇ ಮಾತನಾಡಿದರೂ ಅದು ದೇಶದ್ರೋಹ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಇಂದು ಮಾಧ್ಯಮದೊಂದಿಗೆ ಮಾತನಾಡಿ, ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವ ಪ್ರಕರಣದಲ್ಲಿ, ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಿದ ಪ್ರಕರಣದಲ್ಲಿ 15 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುವುದು. ಯಾರೇ ಪಾಕಿಸ್ತಾನದ ಪರವಾಗಿ ಮಾತನಾಡಿದರೆ ಅದು ತಪ್ಪು ಎಂದರು. HCN ನ್ಯೂಸ್ ಬೆಂಗಳೂರು. ಬೇಗ ಲೋಗೋ ಕೊಡು ಪ್ರಸನ್ನ ಲೋಗೋ ಕೊಡು ಪ್ಲೀಸ್ ಮುಂದೆ ರಿಪೋರ್ಟ್ ಬರಲಿ ಆಮೇಲೆ
ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. ಗೊತ್ತಾಯ್ತಲ್ಲ? ಕಾಯಕವೇ ಕೈಲಾಸ ಎಂಬ ಸತ್ಯ ಸಂದೇಶವನ್ನು ಸಾರಿದ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ 892ನೇ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, 12ನೇ ಶತಮಾನದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣ ವಿಶ್ವಗುರುವಾಗಿ ಜಾತಿ ಭೇದ ಮೀರಿ ಸಮಾಜ ಸುಧಾರಕರಾಗಿ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರೆಂಬ ಸಂದೇಶ ನೀಡಿದ್ರು. ಇಂತಹ ಸಮಾಜ ಸುಧಾರಕರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಕಾಂಗ್ರೆಸ್ ಸರ್ಕಾರವು ಅವರ ಭಾವಚಿತ್ರವನ್ನ ಕಡ್ಡಾಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕೆಂದು ಸೂಚಿಸಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಖಯೂಂ ಚಂದ್ರಶೇಖರ್, ಎಸ್ಸಿ ಘಟಕದ ಅಧ್ಯಕ್ಷ ದೇವಪ್ಪ ಮಲ್ಲಿಗೆವಾಳು, ಜನರಲ್ ಸೆಕ್ರೆಟರಿ ರಘು ದಾಸರಕೊಪ್ಲು, ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಕೊರೂರು, ಅಶೋಕ್ ನಾಯ್ಕರಹಳ್ಳಿ, ಬಾಬು, ಭೀಮಾ, ಭೂದೇಶ, ಪರ್ವೇಸ್ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಇವತ್ತಿನ ವಿಶೇಷ ಏನಂತಂದರೆ ಭಕ್ತಿ ಭಂಡಾರಿ ಬಸವಣ್ಣನವರ 892ನೇ ಜಯಂತಿ ಹಾಗೂ ಅಕ್ಷಯ ತೃತೀಯ ಎರಡೂ ಒಂದೇ ದಿವಸ ಬಂದಿರತಕ್ಕಂಥದ್ದು ವಿಶೇಷ. ಈ ಒಂದು ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿಯನ್ನು 892ನೇ ಜಯಂತಿಯನ್ನು ನಾವಿವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ತುಂಬ ಸರಳವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಭಕ್ತಿ ಭಂಡಾರಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಜನಿಸಿದಂಥ ಮಹಾನ್ ಪುರುಷ. ಮಾದರಸ ಮತ್ತು ಮಾದಲಾಂಬಿಕೆ ಎಂಬವರ ದಂಪತಿಗಳ ಪುತ್ರನಾಗಿ ಜನಿಸಿದಂಥ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಾರೆ. ಅವರು ಸಮಾಜ ಸುಧಾರಕರಾಗಿರ್ತಾರೆ. ಜಾತಿ ಭೇದವನ್ನು ಮೀರಿ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದಂಥ ಬಸವಣ್ಣನವರು ವಿಶ್ವಗುರುಗಳಾಗಿ ಹೊರಹೊಮ್ಮುತ್ತಾರೆ. ಮಾನ್ಯ ಬಸವಣ್ಣನವರ ಒಂದು ಜಯಂತಿಯನ್ನು ನಾವು ನಮ್ಮ ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡ್ತಾಯಿರ್ತಕ್ಕಂಥದ್ದು ತುಂಬ ಸಂತೋಷಕರವಂಥ ವಿಚಾರ. ಹಾಗೆಯೇ ನಮ್ಮ ಪಕ್ಷ ವಿಶೇಷವಾಗಿ ಏನಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ಗುರು ಅಂತೇಳಿ ಘೋಷಣೆಯನ್ನು ಮಾಡಿ 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕರು, ಕ್ರಾಂತಿಕಾರಿ ಚಿಂತಕರು ಮತ್ತು ಶ್ರೇಷ್ಠ ಮಾನವತಾವಾದಿ ಬಸವಣ್ಣನವರು ತಮ್ಮ ತತ್ವ ಸಿದ್ಧಾಂತಗಳ ಮೂಲಕ ಎಂದಿಗೂ ನಮಗೆ ದಾರಿದೀಪವಾಗಿದ್ದಾರೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಬಸವಣ್ಣನವರ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬಸವಣ್ಣನವರು ಕೇವಲ ಒಂದು ಧರ್ಮ, ಒಂದು ಪಂಗಡಕ್ಕೆ ಸೀಮಿತವಾದವರಲ್ಲ. ಅವರು ಇಡೀ ಮಾನವ ಕುಲಕ್ಕೆ ಸೇರಿದವರು. ಅವರ ವಚನಗಳು ಸರಳವಾಗಿದ್ದರೂ ಅವುಗಳಲ್ಲಿ ಅಡಗಿರುವ ಸತ್ಯಗಳು ಸಾರ್ವಕಾಲಿಕವಾದವು. ಅವರು ಜಾತಿ, ಮತ, ಲಿಂಗ ಭೇದಗಳನ್ನ ಮೀರಿ ನಿಂತು ಎಲ್ಲರೂ ಸಮಾನರು ಎಂಬ ಕ್ರಾಂತಿಕಾರಿ ಪರಿಕಲ್ಪನೆಯನ್ನ ಸಾರಿದ್ರು. ಕಾಯಕವೇ ಕೈಲಾಸ ಎಂಬ ಅವರ ಘೋಷಣೆ ಶ್ರಮದ ಮಹತ್ವವನ್ನ ಎತ್ತಿ ಹಿಡಿಯುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ದುಡಿಮೆಯಿಂದ ಘನತೆಯನ್ನ ಪಡೆಯಬಹುದೆಂದು ಅವರು ನಂಬಿದ್ದರು. ಈ ತತ್ವವು ಸೋಮಾರಿತನವನ್ನ ತ್ಯಜಿಸಿ ಸಕ್ರಿಯ ಜೀವನ ನಡೆಸಲು ನಮಗೆ ಪ್ರೇರಣೆ ನೀಡುತ್ತದೆ ಎಂದ ಅವರು, ಇಡೀ ವಿಶ್ವದಲ್ಲಿಯೇ ಇಬ್ಬರು ಮಹಾನ್ ನಾಯಕರ ದಿನವನ್ನ ಸಂಸತ್ ಭವನದಲ್ಲಿ ಪೂಜಿಸುತ್ತಾರೆ ಎಂದರೆ ಅದು ಬಸವಣ್ಣ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ. ಅವರ ತತ್ವಾದರ್ಶಗಳನ್ನ ಮೈಗೂಡಿಸಿಕೊಂಡಿದ್ರೆ ಇಂದು ದೇಶದಲ್ಲಿ ಯಾವುದೇ ಭಯೋತ್ಪಾದನೆ ಹಾಗೂ ಜಾತಿಗಳ ನಡುವೆ ದ್ವೇಷ, ಅಸೂಯೆ ಹುಟ್ಟುತ್ತಿರಲಿಲ್ಲ ಎಂದರು. ನಂತರ ಮಾತನಾಡಿದ ತಹಸೀಲ್ದಾರ್ ಮಮತಾ, ಕ್ರಾಂತಿಕಾರಿ ಭಕ್ತಿಯ ಭಂಡಾರವಿಂದು ಸಮಾಜದಲ್ಲಿ ಶೋಷಿತರ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಮಹನೀಯರೆಂದರೆ ಅದು ನಮ್ಮ ಕಾಯಕಯೋಗಿ ಬಸವಣ್ಣನವರು. ನಾವು ಯಾವುದೇ ಕಾಯಕ ಮಾಡುವಾಗ ಗುರುವಿನ ಮೂಲಕ ಶರಣರನ್ನ ಕಾಣಬೇಕು. ಇತ್ತೀಚೆಗೆ ನಾವು 10 ಶರಣರ ಜಯಂತಿ ಆಚರಿಸುವ ಮೂಲಕ ಶರಣರ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡುವ ಉದ್ದೇಶದಿಂದ ಇಂತಹ ಶರಣರ ಜಯಂತಿಗಳನ್ನು ಆಚರಿಸಲಾಗುವುದು ಎಂದರು. ವೀರಶೈವ ಮಹಾಸಭಾದ ಅಧ್ಯಕ್ಷ ಬಸವರಾಜ್ ಮಾತನಾಡಿ, ಇಂದು ಕಲ್ಯಾಣ ಕ್ರಾಂತಿಯ ಮೂಲಕ ಇಡೀ ವಿಶ್ವವೇ ಬಸವಣ್ಣನವರ ಜಯಂತಿಯನ್ನು ಆಚರಿಸುತ್ತಿದೆ. ಯಾವುದೇ ಒಂದು ಜಾತಿ ಎನ್ನದೇ ಪ್ರತಿ ಜನಾಂಗ ನಮ್ಮ ಜಯಂತಿಯೆಂದು ಆಚರಿಸುತ್ತಿದೆ. ಇದರ ಉದ್ದೇಶ ಸಮಾಜದ ಅಸ್ಪೃಶ್ಯತೆ ವಿರುದ್ಧ ಧ್ವನಿ ಎತ್ತಿ ಜಾತಿ, ಧರ್ಮ ಭೇದ ಮರೆತು ಎಲ್ಲರೂ ಒಂದೇ ಎನ್ನುವ ತತ್ವ ಸಾರಿದ ಬಸವಣ್ಣ ಜಯಂತಿಯನ್ನ ಮುಂದಿನ ದಿನಗಳಲ್ಲೂ ಅದ್ದೂರಿಯಾಗಿ ನಡೆಸುತ್ತೇವೆ ಎಂದರು. ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷೆ ವಿಂಪು ಸಂತೋಷ್ ಮಾತನಾಡಿ, ಸಾವಿರಾರು ವಚನಗಳನ್ನ ನಮ್ಮ ಶರಣರು ರಚಿಸಿದ್ದಾರೆ. ಆದರೆ ಕಾಟಾಚಾರಕ್ಕೆ ಅವರ ವಚನಗಳನ್ನ ಓದುತ್ತೇವೆಯೇ ಹೊರತು ವಚನಗಳನ್ನ ನಾವು ಮೈಗೂಡಿಸಿಕೊಳ್ಳುತ್ತಿಲ್ಲ. ನಮ್ಮ ಶರಣರ ವಚನಕ್ಕೆ ವಿರುದ್ಧ ಎಂಬಂತೆ ಮನುಷ್ಯರಲ್ಲಿ ಅಹಂಕಾರ, ಅಸೂಯೆ ತುಂಬಿರುವ ಇವರ ಜೀವನದಲ್ಲಿ ತತ್ವಾದರ್ಶಗಳು ಎಲ್ಲಿ ಪಾಲನೆಯಾಗುತ್ತದೆ? ಪ್ರಾಮಾಣಿಕವಾಗಿ ಅವರ ತತ್ವಾದರ್ಶಗಳನ್ನ ಪಾಲಿಸಬೇಕು. ನಮ್ಮ ಮನಸ್ಸಿನ ಅಹಮ್ಮನ್ನ ತೆಗೆದಾಗ ಮಾತ್ರ ಶಿವಶರಣರು ಹಾಕಿಕೊಟ್ಟ ವಚನಗಳಿಗೆ ಬೆಲೆ ಬರುತ್ತದೆ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬಿಒ ರಾಜೇಗೌಡ, ಸಿಪಿಐ ರೇವಣ್ಣ, ಯುವ ಘಟಕದ ಅಧ್ಯಕ್ಷ ಚೇತನ್, ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಶಿವಮರಿಯಪ್ಪ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ವರ್ಷದಲ್ಲಿ ಒಂದು ದಿವಸ ಎಲ್ಲ ಸಮಾಜಕ್ಕೆ ಸಿಗ್ತಕ್ಕಂಥ ಒಂದೇ ಒಂದು ಶುಭ ದಿವಸ ಯಾವುದು ಅಂದ್ರೆ ಅದು ಬಸವನ ಜಯಂತಿಯ ದಿವಸ. ಇದು ಇವತ್ತಿನಿಂದ ಬಂದಿರತಕ್ಕಂಥದ್ದು, ಪೂರ್ವದಿಂದ ಬಂದಿರತಕ್ಕಂಥದ್ದು.
ಇವತ್ತು ಪ್ರತಿ ನಮ್ಮ ರೈತಾಪಿ ಬಂಧುಗಳು ಇವತ್ತು ಇರ್ತಕ್ಕಂಥ ಒಂದು 5-6% ಉದ್ಯಮಿಗಳು ಇನ್ನೊಂದು ಮತ್ತೊಂದು ನೋಡು 95% ರೈತಾಪಿ ಬಂಧುಗಳು ಇವತ್ತು ನಾವು ಬಸವೇಶ್ವರರ ಜಯಂತಿಯನ್ನು ಬಸವ ಜಯಂತಿಯನ್ನು ಎಲ್ಲ ಸಮಾಜಕ್ಕೂ ಸಹ ಮಾಡ್ತಕ್ಕಂಥ ಏಕೈಕ ಹಬ್ಬ. ಇನ್ನುವುದಂತದ್ದು ಬಿಡಿ, ನಮ್ಮ ಜಾತ್ರೆ ಇನ್ನೊಂದು ಮತ್ತೊಂದು ಮಾಡ್ತಕ್ಕಂಥದ್ದು. ಆದರೆ ಬಸವ ಜಯಂತಿಯನ್ನು ನಾವು ಬಸವಣ್ಣವ್ರನ್ನ ನೋಡಿಲ್ಲ. ಆದರೆ ಬಸವಣ್ಣನ ರೂಪದಲ್ಲಿ ನಾವು ಮನೆಯಲ್ಲಿ ಗೋವುಗಳನ್ನ ನೋಡ್ತೀವಲ್ಲ, ಗೋವುಗಳನ್ನ ಯಾರಾದರೂ ನಾವು ಇದು ಮಾಡ್ತೀವಿ. ಈಗಾಗಲೇ ಬಸವರಾಜರು ಅವರು ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಹೇಳಿದ್ದಾರೆ. ಆದರೆ ನಾನು ತುಂಬ ಸರಳವಾಗಿ ಹೇಳಬೇಕಂತೆ ಬಸವಣ್ಣನವರು ಇಡೀ ಸಮಾಜಕ್ಕೆ ತೋರಿಸಿದ್ದು 3 ತತ್ವಗಳನ್ನು, ಇಡೀ ಸಮಾಜನ ತಿದ್ದೋರಿಗೆ 3 ತತ್ವಗಳನ್ನು ಹೇಳ್ತಾರೆ. ಸಾವಿರಾರು ವಚನಗಳನ್ನು ಅವರು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಅನುಭವ ಮಂಟಪ ಮೂಲಕ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ ನೀಡಿದವರು ವಿಶ್ವಗುರು ಬಸವಣ್ಣ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಸಕಲೇಶಪುರ ತಾಲೂಕು ಆಡಳಿತದ ವತಿಯಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮಿನಿ ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವಗುರು ಬಸವಣ್ಣ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು 9 ಶತಮಾನಗಳ ಹಿಂದೆ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಬಸವಣ್ಣನವರು. ಸಮಾಜದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ ವಿರುದ್ಧ ಸಮಾನತೆಯನ್ನ ಸಾರುವ ವಚನಗಳ ಮೂಲಕ ಮಾನವ ಕುಲಕ್ಕೆ ಶ್ರೇಷ್ಠ ಮತ್ತು ಸರಳವಾದ ಸಂದೇಶಗಳನ್ನು ಸಾರಿದ ಮಹಾನ್ ವ್ಯಕ್ತಿ ಬಸವಣ್ಣ. ಪ್ರತಿಯೊಬ್ಬರು ಅವರ ತತ್ವ ಆದರ್ಶಗಳನ್ನ, ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಬದುಕಿದಾಗ ಸಮಾಜದಲ್ಲಿ ಶಾಂತಿ, ಸಹೋದರತೆ, ಭ್ರಾತೃತ್ವ ಕಾಣಲು ಸಾಧ್ಯವಾಗುತ್ತದೆ ಎಂದರು. ಅಕ್ಕಮಹಾದೇವಿ ಸಂಘದ ಹಿರಿಯ ಮುಖಂಡರಾದ ಅರ್ಚನಾ ಜಯಂತ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಮಾಜದಲ್ಲಿ ಮಹಿಳೆಯರಿಗೆ ಪ್ರಥಮ ಬಾರಿಗೆ ಆದ್ಯತೆ ನೀಡುವ ಮೂಲಕ ಮಹಿಳೆಯರಿಗೆ ಗೌರವ ತರುವಂತಹ ಕಾರ್ಯಗಳನ್ನು ಮಾಡಿದವರಲ್ಲಿ ಬಸವಣ್ಣನವರ ಪಾತ್ರ ಬಹಳ ಪ್ರಮುಖವಾದದ್ದು ಎಂದು ಮಹಿಳೆಯರು ಅವರ ವಿಚಾರಗಳನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಎಂದರು. ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮಾತನಾಡಿ, 12ನೇ ಶತಮಾನದ ವಚನಕಾರರ ಪೈಕಿ ಬಸವಣ್ಣನವರು ಅಗ್ರಗಣ್ಯರಾಗಿದ್ದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ವಚನದ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನ ಸಾರಿದ ಮಹಾನ್ ಕ್ರಾಂತಿಕಾರಿ ಬಸವಣ್ಣ ಎಂದು ಬಣ್ಣಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ತಹಸೀಲ್ದಾರ್ ಅರವಿಂದ್, ಸರ್ಕಲ್ ಇನ್ಸ್ಪೆಕ್ಟರ್ ನಿರಂಜನ್, ಸಮಾಜದ ಮುಖಂಡರಾದ HR ಸುರೇಶ್, ತಾಲೂಕು ಅಕ್ಕಮಹಾದೇವಿ ಸಂಘಟನೆಯ ಮಹಿಳಾ ಮುಖಂಡರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಕಿ ಉಮಾದೇವಿ ನಡೆಸಿಕೊಟ್ಟರು. HCI ನ್ಯೂಸ್, ಸಕಲೇಶಪುರ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮದರಸ ಅಂತಕ್ಕಂಥ ತಂದೆ, ಮದಲಂಬಿ ಅಂತಕ್ಕಂಥ ತಾಯಿ, ಇವರ ಜನ್ಮ ಕೊಟ್ಟಂಥ ಬಸವಣ್ಣವ್ರನ್ನ ಇವತ್ತು ಇಡೀ ರಾಷ್ಟ್ರನೇ ನೆನೆಸ್ಕೊಳ್ಳುತ್ತೆ ಅಂತ ಹೇಳಿ ಕೂಡ ತಪ್ಪಾಗಲ್ಲ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವವನ್ನು ಪರಿಚಯಿಸಿಕೊಟ್ಟವರು ಬಸವಣ್ಣನವರು. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯ ವಿರುದ್ಧ, ಜಾತಿಗಳ ಮಧ್ಯೆ ಇರ್ತಕ್ಕಂಥ ದ್ವೇಷಗಳ ವಿರುದ್ಧ ಸಮಾಜದಲ್ಲಿ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ದ್ವೇಷರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ ವಿಶ್ವಗುರುಗಳಾದಂತಹ ಬಸವಣ್ಣನವರ ಬಸವ ಜಯಂತಿಯನ್ನು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇಷ್ಟೊಂದು ಬೆಳೆದು ಬಂದು ಈ ಗೌರವದಿಂದ ನಡೆಸ್ಕೊಂಡಿದ್ದಂಥ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ಸರ್ಕಾರಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಸುದಿನದಲ್ಲಿ ಶರಣರ ಬಗ್ಗೆ 4 ಮಾತಾಡಲು ನಾನು ಇಚ್ಛೆಪಡ್ತೀನಿ. ಮೊಟ್ಟ ಮೊದಲಿಗ ಶರಣರನ್ನು, ಬಸವಣ್ಣನವ್ರನ್ನ ನೆನೀಬೇಕು. ಒಬ್ಬ ಮಹಿಳೆಯಾಗಿ ನಾನು ನೆನೀಬೇಕಾಗಿ, ಮಹಿಳೆಯಾಗಿ ನಾವು ಅವ್ರ ಬಗ್ಗೆ ಯೋಚನೆ ಮಾಡಬೇಕಾದ್ದು
ಭಾಳ ವಿಶೇಷ. ಮೊಟ್ಟ ಮೊದಲಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಂತಹ ಮಾನವತಾವಾದಿ ಬಸವಣ್ಣನವರು ಆಗ್ತಾ ಇದೆ. ಅಂಥ ಒಂದು ಸನ್ನಿವೇಶದಲ್ಲಿ ಈ ರೀತಿಯ ಒಂದು ಬಸವಣ್ಣನವರ ಏನು ವಚನ ಇದೆ, ಇದು ಪ್ರತಿಯೊಬ್ಬರು ಇದನ್ನ ಪಾಲಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಏನು ನಮ್ಮ ಕಾಶ್ಮೀರದಲ್ಲಿ ಒಂದು ಘಟನೆ ಆಯಿತು, ಬೇರೆ ಬೇರೆ ಕಡೆ ನಮ್ಮ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ವಾರ ಆಗ್ತಾ ಇದೆ. ಇವೆಲ್ಲ ಕೂಡ ಮನುಷ್ಯನ ಒಂದು ಏನು ಆಸೆ ದುರಾಸೆಗಳಿಗೆ ಇದು ನಡೀತಾ ಇದೆ. ಅದರಿಂದ ಕೇಂದ್ರ ಬಿಜೆಪಿ ಒಕ್ಕೂಟ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ಮಸೂದೆ 2025 ಅಸಂವಿಧಾನಿಕ, ಅವೈಜ್ಞಾನಿಕವಾಗಿದ್ದು ಮೇ 3ರಂದು ಬೆಳಗ್ಗೆ 10ಕ್ಕೆ ವಕ್ಫ್ ಮಸೂದೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅಮೀರ್ ಜಾನ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ದೇಶದಲ್ಲಿ ಶಿಕ್ಷಣ, ನಿರುದ್ಯೋಗ, ಆರೋಗ್ಯ, ಮೂಲಭೂತ ಸೌಕರ್ಯ ನೀಡುವಲ್ಲಿ ವಿಫಲವಾಗಿದ್ದು, ಇದನ್ನು ಮರೆಮಾಚೋದಕ್ಕೆ ಮುಸ್ಲಿಮರ ವಿರುದ್ಧ ಕ್ರಮೇಣವಾಗಿ ಕಪ್ಪು ಕಾಯ್ದೆಗಳನ್ನು ತಂದು ದ್ವೇಷದ ರಾಜಕೀಯ ಮಾಡುತ್ತಿದೆ. ಆದರೆ ಈ ದೇಶದ ಜನರು ಇದನ್ನ ಒಪ್ಪೋದಿಲ್ಲ. ಇದರ ಭಾಗವಾಗಿ ಮುಸ್ಲಿಮರು ಒಪ್ಪದ ವಕ್ಫ್ ಮಸೂದೆ 2025ನ ವಿರೋಧ ಪಕ್ಷಗಳ ವಿರೋಧವಿದ್ರೂ ಕೇವಲ ಸಂಸತ್ತಿನಲ್ಲಿ ಅಂಕಿಅಂಶಗಳ ಮೂಲಕ ಜಾರಿಗೆ ತಂದಿದೆ. ಈಗಾಗಲೇ ಮಸೂದೆ ವಿರೋಧಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಲವು ಪ್ರಕರಣಗಳು ದಾಖಲಿಸಲಾಗಿದೆ ಎಂದರು. ಈ ಹೊಸ ನೀತಿಗಳನ್ನು ಒಪ್ಪೋದಿಲ್ಲ. ಇದು ಒಂದು ಕರಾಳ ಕಾನೂನಿನ ಭಾಗವಾಗಿದೆ. ಆದ್ದರಿಂದ ಈ ದೇಶದ 20 ಕೋಟಿ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಒಪ್ಪದೆ ಈ ಕಾನೂನು ಹಿಂಪಡೆಯುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದರು. ಹಾಗಾಗಿ ವಕ್ಫ್ ಮಸೂದೆಯನ್ನು ವಿರೋಧಿಸಿ ಹಾಸನ ನಗರದ 80 ಫೀಟ್ ರಸ್ತೆಯಲ್ಲಿರುವ ಹೊಸ ಈದ್ಗಾ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ 2025 ಮೇ 3ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಲಿದ್ದು, ಮುಸ್ಲಿಮರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಸಾವಿರಾರು ಜನ ಸೇರಿ ಈ ಮಸೂದೆಯನ್ನು ವಿರೋಧಿಸಿ ಪ್ರತಿಭಟನಾ ಸಭೆಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸಮೀರ್ ಖಾನ್, ಯೂಸುಫ್ ಖಾನ್, ಫೈರೋಜ್ ಪಾಷಾ, ನವೀದ್ ಅಹಮದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಒಕ್ಕೂಟ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ವಕ್ಫ್ ಮಸೂದೆ 2024-25 ಇದನ್ನು ಅಸಂವಿಧಾನಿಕ, ಅವೈಜ್ಞಾನಿಕ ಮತ್ತು ಮುಸ್ಲಿಮರ ವಿರೋಧಿಯಾಗಿದೆ. ಕೇಂದ್ರದ ಬಿಜೆಪಿ ಸರ್ಕಾರ ದೇಶದಲ್ಲಿ ಶಿಕ್ಷಣ, ನಿರುದ್ಯೋಗ, ಆರೋಗ್ಯ ಈ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ವಿಫಲವಾಗಿದೆ. ಇದನ್ನ ಮರೆಮಾಚುವುದಕ್ಕೋಸ್ಕರ ಈ ಯಾರಿಗೂ ಬೇಡವಾಗಿರ್ತಕ್ಕಂಥ ಮುಸ್ಲಿಮರ ವಿರುದ್ಧ ಕ್ರಮೇಣವಾಗಿ ಕಪ್ಪು ಕಾಯ್ದೆಗಳನ್ನು ಈ ಹಿಂದೆ ಹಲವಾರು ಕಾಯ್ದೆಗಳನ್ನು ತಂದಿದೆ. ಅದೇ ರೀತಿ ಇದು ಒಂದಾಗಿ ಈ ವಕ್ಫ್ಗೆ ಸಂಬಂಧಪಟ್ಟಂತೆ ಕಾಯ್ದೆಯನ್ನು ತಂದು ದೇಶದ ರಾಜಕೀಯ ಮಾಡ್ತಾ ಇದೆ. ಆದರೆ ಈ ದೇಶದ ಜನರು ಇದನ್ನ ಸುಮಾರು 20 ಕೋಟಿ ಜನ ಮುಸಲ್ಮಾನರಿದ್ದಾರೆ. ಇದನ್ನ ನಾವು ಒಪ್ಪೋದಿಲ್ಲ. ಇದರ ಭಾಗವಾಗಿ ನಾವು ಈ ವಕ್ಫ್ ಮಸೂದೆ 2025 ಜೆಡಿಎಸ್ನವರು ಮೊದಲು ಮೈತ್ರಿ ಧರ್ಮವನ್ನು ಪಾಲಿಸುವುದನ್ನು ಕಲಿಯಲಿ, ಆನಂತರ ಬಿಜೆಪಿ ಪಕ್ಷದ ಬಗ್ಗೆ ಮಾತನಾಡಲಿ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂಬೆಹಳ್ಳಿ ಗಿರೀಶ್ ತಿಳಿಸಿದರು. ಅವರು ಚನ್ನರಾಯಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ವಿಧಾನ ಪರಿಷತ್ ಸದಸ್ಯ ಡಾ ಸೂರಜ್ ರೇವಣ್ಣ ಅವರು ಆರೋಪ ಮಾಡೋ ಮೊದಲು ಬಿಜೆಪಿ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದನ್ನ ಕಲಿಯಲಿ. ರಾಜ್ಯದಲ್ಲೇ ಒಂದು ರಾಜಕೀಯವಾದ್ರೆ ಜಿಲ್ಲೆಯಲ್ಲೇ ಬೇರೆ ರಾಜಕೀಯ ನಡೆಯುತ್ತಿದೆ. ಹಾಸನದ ನಗರಸಭೆ ಅಧ್ಯಕ್ಷರ ಚುನಾವಣೆಯಲ್ಲಿ ಯಾವುದೇ ತಪ್ಪು ಮಾಡದ ಚಂದ್ರೇಗೌಡರನ್ನ ಏಕಾಏಕಿ ಕೆಳಗಿಳಿಸಲು ಕಾರಣ ಏನಿತ್ತು? ಪ್ರೀತಂ ಗೌಡ್ರ ವಿರುದ್ಧ ಮಾತನಾಡುವ ಸೂರಜ್ ರವರು ಬಿಜೆಪಿ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ಜೊತೆ ಮಾತುಕತೆ ನಡೆಸಿ ಮೈತ್ರಿ ಧರ್ಮ ಪಾಲಿಸಬೇಕಿತ್ತು. ಆದರೆ ಅವರ ದುರಹಂಕಾರಕ್ಕೆ ಚಂದ್ರೇಗೌಡರು ಪ್ರತ್ಯುತ್ತರ ನೀಡಿದ್ದಾರೆ. ದ್ವೇಷದ ರಾಜಕೀಯ ಮಾಡೋದನ್ನ ಬಿಟ್ಟು ಮೈತ್ರಿ ಧರ್ಮ ಪಾಲಿಸಬೇಕು. ಚಂದ್ರೇಗೌಡರು ಯಾವುದೇ ಅವ್ಯವಹಾರ ಮಾಡಿದ್ದಲ್ಲಿ ಅಂತಹದನ್ನ ನಮ್ಮ ಪಕ್ಷ ಮುಖಂಡರಿಗೆ ತಿಳಿಸಿ ಇವರನ್ನ ಕೆಳಗಿಳಿಸುತ್ತೇವೆ ಎಂದು ಹೇಳಬೇಕಿತ್ತು. ಸುಮ್ಮನೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳೋದು ಸರಿಯಲ್ಲ. ಆನೆಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇದೇ ನಿಮ್ಮ ಜೆಡಿಎಸ್ನವರು ಕಾಂಗ್ರೆಸ್ ಪಕ್ಷದವರ ಜೊತೆಗೂಡಿ ಬಿಜೆಪಿ ಪಕ್ಷವನ್ನ ಸೋಲಿಸಿದ್ದು ಸರಿಯೇ? ನೀವು ಬೇಕಾದ್ರೆ ಯಾವ ಪಕ್ಷದ ಜೊತೆ ಹೋದ್ರೂ ಸರಿಯನ್ನಬೇಕು. ಇದು ಯಾವ ನ್ಯಾಯ? ಮೊದಲು ನಿಮ್ಮ ಪಕ್ಷನಿಷ್ಠೆಯನ್ನ ಕಾಪಾಡಿಕೊಳ್ಳಿ ಎಂದು ಸೂರಜ್ ರೇವಣ್ಣ ಅವರಿಗೆ ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವಿದ್ಯಾಪ್ರಸಾದ್, ನಾಗೇಶ್ ಹಿರೇಬಿಳ್ತಿ, ಹರ್ಷವರ್ಧನ್, ರಮೇಶ್, ಯೋಗೇಶ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ನಿನ್ನೆ ಒಂದು ನಗರಸಭೆಯಲ್ಲಿ ಅವಿಶ್ವಾಸನ ಮಂಡನೆ ಮಾಡುವಂಥ ಒಂದು ಚುನಾವಣೆ ನಡೀತು ಹಾಸನ ನಗರಸಭೆಯಲ್ಲಿ. ಆ ನಗರಸಭೆ ಅವಿಶ್ವಾಸನ ಮಂಡನೆಯಲ್ಲಿ ಈಗೇನು ಅಧ್ಯಕ್ಷರಾಗಿದ್ರು ಆದಿ ಚಂದ್ರೇಗೌಡರು ಅವರೇ ಎಲ್ಲರ ವಿಶ್ವಾಸನ ಗಳಿಸೋದ್ರಲ್ಲಿ ಸಫಲರಾಗಿ ಅವರೇ ಮುಂದುವರಿಯುವಂಥ ಒಂದು ಅಧ್ಯಕ್ಷರಾಗಿ ಮುಂದುವರಿಯುವಂಥ ಕಾರ್ಯಕ್ರಮ ನಡೀತು. ಅದಾದ ನಂತರ ಮಾನ್ಯ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸೂರಜ್ ಅವರು ಒಂದು ಪತ್ರಿಕೋಷ್ಠಿ ಮಾಡಿ ಒಂದು ಹೇಳಿಕೆ ಕೊಡ್ತಾರೆ.
ಇಲ್ಲಿ ಎಲ್ಲ ಕಡೆ ಒಂದಾದರೆ ಹಾಸನಲ್ಲಿ ಮೈತ್ರಿ ಮುರಿಯುವಂಥ ಮೈತ್ರಿ ಧರ್ಮನ ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ. ಮಾನ್ಯ ವಿಧಾನಸಭಾ ಸದಸ್ಯರಲ್ಲಿ ನಾನು ಕೇಳ್ಕೊಳ್ತೀನಿ, ಮಾನ್ಯ ವಿಧಾನಸಭಾ ಸದಸ್ಯರೇ, ನೀವು ಮಾಡ್ತಾ ಇರುವಂಥದ್ದು ಇಡೀ ಜಿಲ್ಲೆ ನೋಡ್ತಾ ಇರುವಂಥ ಕೆಲಸ. ಆನೇಕೆರೆ ಕೃಷಿ ಪತ್ತಿನ ಸಹಕಾರ ನಡೀತು. ಇಲ್ಲಿ ನೀವು ಕಾಂಗ್ರೆಸ್ಸು JDS ಒಂದಾಗಿ ನಮ್ಮನ್ನು ಮಾತಾಡಿಸ್ದಂಗೆ ತಿರಸ್ಕಾರ ಮಾಡ್ಕೊಂಡು ಹೊರಟಿದ್ದವರಂತರು ನೀವು. ಈಗ ನೀವು ಹೋಗಿ ಅಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಅಂತ ನೀವು ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನ ನಾಕಲಗೂಡು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಕಾಲಭೈರವೇಶ್ವರ ಹಾಗೂ ಶ್ರೀ ಗಂಗಮಾಳಮ್ಮ ದೇವಾಲಯದ ಪ್ರವೇಶೋತ್ಸವ ಹಾಗೂ ಅಷ್ಟಬಂಧ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ HK ಕುಮಾರಸ್ವಾಮಿ ಮಾತನಾಡಿ, ಮನುಷ್ಯರು ದೇವರುಗಳ ಮೇಲೆ ಅಪಾರ ಭಕ್ತಿ ಹೊಂದಿದ್ದು ಅಷ್ಟೇ ಭಯ ಪಡ್ತಾರೆ. ದೇವಸ್ಥಾನಗಳು ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ನೀಡುವ ಪುಣ್ಯದ ಸ್ಥಳವಾಗಿವೆ. ಶ್ರದ್ಧಾಭಕ್ತಿಯಿಂದ ದೇವರನ್ನು ಆರಾಧಿಸಿದರೆ ಫಲ ಸಿಗುತ್ತದೆ ಎಂದರು. ಗ್ರಾಮಸ್ಥರಾದ ರವೀನಾ ಕಲ್ಗುಡು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ದೇವಸ್ಥಾನ ಈಗ ಹೊಸ ರೂಪುರೇಷೆ ಪಡೆದುಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣ ಗ್ರಾಮಸ್ಥರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ನೆರವಿನಿಂದ ಇಂದು ಈ ದೇವಸ್ಥಾನ ಲೋಕಾರ್ಪಣೆಗೊಂಡಿತು. ಮುಂದೆಯೂ ಕೂಡ ದೇವರು ಎಲ್ಲಾ ಗ್ರಾಮಸ್ಥರಿಗೂ ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಿ ಇನ್ನು ಉತ್ತುಂಗದ ಶಿಖರಕ್ಕೆ ದೇವಸ್ಥಾನ ಅಭಿವೃದ್ಧಿ ಮಾಡಲು ದೇವರು ನಮಗೆ ಶಕ್ತಿ ನೀಡಲಿ ಎಂದರು. ಕಣತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಟರಾಜ್ ನಾಕಲಗೂಡು ಮಾತನಾಡಿ, ದೇವಾಲಯಗಳು ಬರೀ ಧಾರ್ಮಿಕ ಕೇಂದ್ರಗಳಾಗಿರದೆ ಸಾಂಸ್ಕೃತಿಕ ಕೇಂದ್ರಗಳಾಗಿವೆ. ದೇವಾಲಯಗಳಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಹಿಂದೆ ಜನರು ಮನಸ್ತಾಪಗಳುಂಟಾದಾಗ ದೇವಾಲಯಗಳಲ್ಲಿ ಜನ ಸೇರುತ್ತಿದ್ರು. ಗೊಂದಲಗಳ ವ್ಯತ್ಯಾಸಗಳನ್ನು ಸರಿಪಡಿಸಲು ತೀರ್ಪು ನೀಡುತ್ತಿದ್ದು ದೇವರು ಎಂಬ ನಂಬಿಕೆ ಇತ್ತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್, ಗ್ರಾಮಸ್ಥರಾದ ಮಲ್ಲೇಶ್, ಕೀರ್ತಿ, ಮಂಜುನಾಥ್ ಉಪಸ್ಥಿತರಿದ್ದರು. HCI ನ್ಯೂಸ್ ಆಲೂರು. ತೀರ್ಮಾನವನ್ನು ಸ್ಥಳೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಸ್ಥಳೀಯ ನಾಯಕರು ಅವರೇ ಆದಂಥ ರೀತಿಯಲ್ಲಿ ಭರವಸೆಗಳನ್ನ ಕೊಟ್ಟು ಹೇಳಿರ್ತಾರೆ. ನಾವು ಮಂಜೇಗೌಡರು ಹಳ್ಳಿಗಳಿಗೆಲ್ಲ ಬರುವಾಗ ಇಂಥ ಸಂದರ್ಭದಲ್ಲಿ ನಮ್ಮ ಜಗದೀಶು, ಎಲ್ಲರೂ ಸದಸ್ಯರು, ನಮ್ಮ ಜವಾಬ್ದಾರಿ ಜಗದೀಶು, ನಮ್ಮ ನಾಟರಾಜ್ ಅವರು, ರವಿ ಅವರು ಫೋನಲ್ಲೇ ಆರ್ಡರ್ ಮಾಡ್ತಾರೆ. ಒಂದೊಂದ್ಸರಿ ಈಗಲೂ ಆರ್ಡರ್ ಮಾಡಿದ್ರೆ ಈಗಲೂ ಸರಿ ಮಾಡ್ತಾ ಇರ್ತಾರೆ. ಅಂತ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಇದ್ರೆ ಅವರು HK ಕುಮಾರಸ್ವಾಮಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅದೇ ರೀತಿ ಅವರೊಬ್ಬರಿಂದ ಇದಾಗಿದೆ ಅಂತ ಹೇಳಲ್ಲ. ನಮ್ಮ ಆಲೂರು ತಾಲೂಕಿನ ಹಿರಿಯರು, ಪ್ರಗತಿಪರರು ಹೇಳುವುದಕ್ಕೆ ಒಂದು ಪಕ್ಷದ ಅಧ್ಯಕ್ಷರಾಗಿದ್ರು ಕೂಡ ನಿರಂತರವಾಗಿ ಸಾವು ನೋವಿನ ಜೊತೆ, ನಾಟಕಗಳ ಜೊತೆ, ಸಾಹಿತ್ಯದ ಜೊತೆ, ಪತ್ರಕರ್ತರ ಸಂಘದ ಜೊತೆ, ರೈತರ ಹೋರಾಟದ ಜೊತೆ. ಹಾಸನ ನಗರದ ಉತ್ತರ ಬಡಾವಣೆಯಲ್ಲಿ ಮೇ 5ರಂದು ಸಂಜೆ 4ಕ್ಕೆ 10ನೇ ವರ್ಷದ ಶ್ರೀ ಶಂಕರ ಭಗವತ್ಪಾದರ ಜಯಂತಿ ಅಂಗವಾಗಿ ನಾದಸ್ವರ, ಚಂಡೆ ಹಾಗೂ ಹಾಸನ ನಗರದ ವಿವಿಧ ಭಜನಾ ತಂಡಗಳೊಂದಿಗೆ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಭಾವಮೂರ್ತಿಯ ಭವ್ಯ ಉತ್ಸವ ಪ್ರಾರಂಭವಾಗಲಿದೆ ಎಂದು ಮನೆಯಲ್ಲಿ ಶ್ರೀ ಶಂಕರ ತತ್ವ ಪ್ರಸಾರ ಪ್ರತಿಷ್ಠಾನದ ಅಧ್ಯಕ್ಷ HS ಬಾಲಸುಬ್ರಹ್ಮಣ್ಯ ಪ್ರಸಾದ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಮನೆಯಲ್ಲಿ ಶ್ರೀ ಶಂಕರ ತತ್ವ ಪ್ರಸಾರ ಪ್ರತಿಷ್ಠಾನವು ಅದ ಪರಂಪರೆಯ ಹಾಗೂ ಸನಾತನ ಹಿಂದೂ ಧರ್ಮದ ಸಾಧು ಸಂತರ ಆಶೀರ್ವಾದಗಳೊಂದಿಗೆ ಸಮಾಜದ ಎಲ್ಲಾ ವರ್ಗಗಳ ಸಹಕಾರದೊಂದಿಗೆ ಕಳೆದ 9 ವರ್ಷದಿಂದ ಹಾಸನದಲ್ಲಿ ಪ್ರತಿ ತಿಂಗಳು ಓರ್ವ ಗುರು ಬಂಧುವಿನ ಮನೆಯಲ್ಲಿ ಕಾರ್ಯಕ್ರಮವನ್ನು ನಡೆಸುತ್ತಾ ಎಲ್ಲರಿಗಾಗಿ ಶಂಕರ ಸಮಾಜದ ಎಲ್ಲಾ ವರ್ಗದ ಜನರಿಗೆ ಶ್ರೀ ಶಂಕರರ ತತ್ವ ಹಾಗೂ ಅದ್ವೈತ ಸಿದ್ಧಾಂತವನ್ನ ಪ್ರವಚನಗಳ ಮೂಲಕ ತಿಳಿಸಲಾಗುತ್ತಿದೆ ಎಂದರು. ಜಗದ್ಗುರು ಶ್ರೀ ಶಂಕರ ಭಗವತ್ಪಾದರ ಜಯಂತಿ ಅಂಗವಾಗಿ ಕಳೆದ 9 ವರ್ಷಗಳಿಂದ ಹಲವಾರು ಪ್ರವಚನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಕೊನೆಯ ದಿನ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದರ ಭಾವಮೂರ್ತಿಯ ಉತ್ಸವವನ್ನು ನಗರದ ಉತ್ತರ ಬಡಾವಣೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಎಂದರು. ಸಾರ್ವಜನಿಕರು, ಭಕ್ತಾದಿಗಳು ಹಾಗೂ ಗುರು ಬಂಧುಗಳು ಈ ಎಲ್ಲಾ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹಾಗೂ ಉತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಜಗದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರತಿಷ್ಠಾನವು ವಿನಂತಿಸಿಕೊಳ್ಳುತ್ತದೆ ಎಂದು ಮನವಿ ಮಾಡಿದರು. ಶ್ರೀ ಶಂಕರ ತತ್ವ ಪ್ರಸಾರ ಪ್ರತಿಷ್ಠಾನದ ನಿರ್ದೇಶಕ ಶೋಭನ್ ಬಾಬು, ಕಾರ್ಯದರ್ಶಿ HK ಗುರುಮೂರ್ತಿ, ಟ್ರಸ್ಟಿ ಚಂದ್ರಶೇಖರ್, ಪ್ರಣವ್ ಭಾರದ್ವಾಜ್ ಇನ್ನು ಇತರರು ಹಾಜರಿದ್ದರು. HCI ನ್ಯೂಸ್ ಹಾಸನ್. ಶಂಕರ ಮಠದಿಂದ ಒಂದು ಗುರುಗಳು ಒಂದು ಆದೇಶ ಕೊಟ್ಟಿದ್ರು, ಶಂಕರರ ತತ್ವ ಪ್ರಸಾರ ಎಲ್ಲಾ ಕಡೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವುಗಳು ಒಂದು 3 ತಿಂಗಳ ಕಾಲ ಶಂಕರ ಅಷ್ಟೋತ್ತರ ಪಾರಾಯಣವನ್ನು ಇಡೀ ರಾಜ್ಯದಲ್ಲಿ ಮಾಡಿದ್ವು. ಆ ಪಾರಾಯಣದ ಅಂತಿಮ ಹಂತ ಬಂದಾಗ ಆ ಸಮಾಪನೆಗೊಳಿಸಬೇಕಾಗಿತ್ತು. ಆ ಸಮಯದಲ್ಲಿ ನಾವು ಕೆಲ ಬಂಧುಗಳು, ನಮ್ಮ ಶ್ರೀಯುತ ಗುರುಮೂರ್ತಿ, ಚಂದ್ರಶೇಖರ್ ಸೇರ್ಕೊಂಡು ಈ ಒಂದು ಒಳ್ಳೆಯ ಕಾರ್ಯನ, ಸದುದ್ದೇಶ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಬೇಕನ್ನೋ ದೃಷ್ಟಿಯಿಂದ ನಾವು ಮನೆಯಲ್ಲಿ ಶ್ರೀ ಶಂಕರ ಎನ್ನುವ ಒಂದು ಪ್ರತಿಷ್ಠಾನವನ್ನು
2014 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಅಂದಿನಿಂದ ಪ್ರತಿ ತಿಂಗಳು ಓರ್ವ ಗುರುಬಂಧುವಿನ ಮನೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೀವಿ. ಬೆಳಗ್ಗೆ ಶಂಕರರ ಒಂದು ಭವ್ಯವಾದ ಭಾವಮೂರ್ತಿ ಇದೆ. ಆ ಭಾವಮೂರ್ತಿಗೆ ಅಭಿಷೇಕ ಪೂಜಾರಿಗಳು ಮಾಡಿಕೊಂಡು ಸಂಜೆ 6ರಿಂದ 7 ಗಂಟೆ ತನಕ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ಸುಮಾರು 89 ಕಾರ್ಯಕ್ರಮಗಳಾಗಿದೆ. ಆಮೇಲೆ ನಮ್ಮ ಕಾರ್ಯಕ್ರಮ ಶಂಕರ ಫಾರ್ ಆಲ್ ಅನ್ನೋ ಉದ್ದೇಶ ನಮ್ಮದು. ಎಲ್ಲರಿಗಾಗಿ ಶಂಕರ. ಆ ಶಂಕರ ತತ್ವ ಏಕತೆಯ ಭಾವ ಇರುವುದರಿಂದ ಇಂದಿನ ಪರಿಸ್ಥಿತಿಗೆ ಅದು ಶಂಕರ ತತ್ವ ಅತ್ಯಂತ ಅನ್ವಯಿಸುತ್ತೆ. ಹಾಗೆಯೇ ನಮ್ಮ ಒಂದು ಭವ್ಯವಾದ ಶಂಕರ ಭಾವಮಂದಿರ ಮಾಡಬೇಕು ಅಂತ ನಾವು ಭಾವಿಸಿದ್ವಿ. ಅದ್ರ ಬಗ್ಗೆ ನಾವು ಸಮಾಜದಲ್ಲಿ ಮಹಿಳೆಯರನ್ನ ಸಂಕೋಲೆಗಳಿಂದ ಬಿಡುಗಡೆಗೊಳಿಸಿ ಅವರಿಗೆ ಸ್ವತಂತ್ರ ಸಮಾನತೆಯನ್ನ ತತ್ವಗಳನ್ನ ಸಂವಿಧಾನಾತ್ಮಕವಾಗಿ ದೊರಕಿಸಿಕೊಡುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿರುವ ಕೊಡುಗೆಗಳನ್ನು ಪ್ರತಿಯೊಬ್ಬ ಮಹಿಳೆಯೂ ಸ್ಮರಿಸಬೇಕೆಂದು ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಮಾ ತಿಳಿಸಿದರು. ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಗೆಲುವು ಸಾಧಿಸಿ ನಂತರ ಮಾತನಾಡಿರುವ ಅವರು, ದೇಶದ ಮೂಲೆ ಮೂಲೆಯಲ್ಲಿರುವ ಮಹಿಳೆಯರಿಗೆ ಶಿಕ್ಷಣದ ಹಕ್ಕು, ಆಸ್ತಿಯ ಹಕ್ಕು ಹೀಗೆ ಹಲವಾರು ಹಕ್ಕುಗಳನ್ನು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಕನಸು ನನಸಾಗಬೇಕೆಂದರೆ ಈ ಎಲ್ಲಾ ಹಕ್ಕುಗಳು ಪ್ರತಿ ಮಹಿಳೆಯನ್ನು ತಲುಪಬೇಕು. ಮಹಿಳಾ ಸಬಲೀಕರಣಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ಹೆಣ್ಣು ಇವತ್ತು ಇಷ್ಟರ ಮಟ್ಟಿಗೆ ಶಿಕ್ಷಣ ಪಡೆಯುತ್ತಿದ್ದಾಳೆ, ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾಳೆ ಎಂದರೆ ಅದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಅವರನ್ನ ಜೀವನ ಪೂರ್ತಿ ಸ್ಮರಿಸುತ್ತೇವೆ. ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶ ದೊರೆತು ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯೆಯಾಗಿ ಇಂದು ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೇನೆ ಎಂದರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬರು. ಅವರನ್ನ ನಾವು ಜೀವನ ಪೂರ್ತಿ ಸ್ಮರಿಸುತ್ತೇವೆ. ಅವರ ಆದರ್ಶಗಳ ಹಾದಿಯಲ್ಲಿ ಪ್ರಾಮಾಣಿಕವಾಗಿ ನನಗೆ ಸಿಕ್ಕಿರುವ ಅವಕಾಶಗಳನ್ನು ಹಾಗೂ ಜವಾಬ್ದಾರಿಯಲ್ಲಿ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ. ನನ್ನ ಮೇಲೆ ಭರವಸೆ ಇಟ್ಟು ಈ ಸ್ಥಾನಕ್ಕೆ ಮತ ಹಾಕಿ ಕಳುಹಿಸಿರುವ ಪ್ರತಿಯೊಬ್ಬ ಮತದಾರರ ಪರವಾಗಿ ಅಭಿವೃದ್ಧಿಯ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ನೂತನ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧನಂಜಯ್, ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ವಿದ್ಯುತ್, ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ನಾನು ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು, ಸದಸ್ಯರು, ಉಪಾಧ್ಯಕ್ಷರು ಮಾಡುತ್ತಿದ್ದೇವೆ. ಕಸ ವಿಲೇವಾರಿ ಮಾಡಲು ರಸ್ತೆ ಸಮಸ್ಯೆ ಇದ್ದು ಈಗಾಗಲೇ ಶಾಸಕರಿಗೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಕಸ ವಿಲೇವಾರಿ, ರಸ್ತೆ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಲಾಗುವುದು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮಗಳಿಗೂ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್, ಸದಸ್ಯರಾದ ಮೊಹಮ್ಮದ್ ತೌಫಿಕ್, ಕೃಷ್ಣಮೂರ್ತಿ, ಮೀನಾಕ್ಷಮ್ಮ, ಶಿವಮ್ಮ, ದಾಸಪ್ಪ, ಪುಟ್ಟಸ್ವಾಮಿ, ಜಯಮ್ಮ, ಜಿಯಾವುಲ್ಲಾ, ಅಖ್ತರ್ ಬಾನು, ರೇಷ್ಮಾ, ಮೋಹನ್ ರಾಜ್, ರಂಜಿತಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಮಗೆ ಈಗ ನಮಗೆ ಚೇರ್ ಸಿಕ್ಕಿತ್ತು ಉಪಾಧ್ಯಕ್ಷರದು ಅಂತಂದ್ರೆ ಇದಕ್ಕೆ ಅಂಬೇಡ್ಕರೇ ಕಾರಣ. ನಮಗೆ ಈಗ ಅವರು ಮಹಿಳೆ ಬರೀ ಗೃಹಿಣಿಯಾಗಿರಬಾರ್ದು ಅನ್ನೋಕ್ಕೋಸ್ಕರ ಅಂಬೇಡ್ಕರ್ ಮಾಡಿದ್ದಾರೆ ಈ ಥರ. ಅದಕ್ಕೋಸ್ಕರ ನಮಗೆ ಅಂಬೇಡ್ಕರ್ ಅಂದರೆ ತುಂಬ ಇಷ್ಟ. ಈಗ ನಾವು ಒಂದು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿದ್ದು, ಈಗ ಉಪಾಧ್ಯಕ್ಷರಾಗಿ ಆಯ್ಕೆ. ನಮಸ್ಕಾರ, ನಾನು ಬಂಟೇನಹಳ್ಳಿ ಪಂಚಾಯತಿ ಅಧ್ಯಕ್ಷ ಧನಂಜಯ ಮಾತಾಡ್ತಿದ್ದೀನಿ. ನಮ್ಮ ಪಂಚಾಯತಿನಲ್ಲಿ ಒಟ್ಟು 15 ಜನ ಸದಸ್ಯರಿದ್ವಿ. ಈಗ ಕಳೆದ ತಿಂಗಳು ನಮ್ಮ ಉಪಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೆ ಉಪಸ್ಥಿತರಂತ ಜಯಮ್ಮನವರು. ಆ ಒಂದು ಇದಕ್ಕೆ ಎಲೆಕ್ಷನ್ ನಡೆದಿತ್ತು. ಅದರಲ್ಲಿ ನಮ್ಮ ಸುಮಾ ಅವರು ಮತ್ತೆ ಮುದ್ದೇರೆ ಸದಸ್ಯರ ಸುಮಾ ಅವರು ಮತ್ತೆ ಕೊರಟಗೆರೆ ಸದಸ್ಯರಾದಂಥ ಶಿವಕ್ಕನವರು ಸ್ಪರ್ಧಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಮಹಾನಗರ ಪಾಲಿಕೆ ಅಧಿಕೃತ, ರಾಜ್ಯ ಸರ್ಕಾರದಿಂದ ಅಧಿಕೃತ ಘೋಷಣೆ, ಮಂಗಳವಾರ ಅಧಿಸೂಚನೆ ಪ್ರಕಟ. ಗರಿಗೆದರಿದ ಹಲವು ನಿರೀಕ್ಷೆಗಳು, ಹಾಲಿ ಅಧ್ಯಕ್ಷ ಚಂದ್ರೇಗೌಡರಿಗೆ ಹಾಸನದ ಮೊದಲ ಮೇಯರ್ ಗಿರಿ. ಜಿಲ್ಲಾದ್ಯಂತ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ, ವಿಶ್ವಗುರು ಬಸವಣ್ಣನ ಬಣ್ಣಿಸಿದ ಜನಪ್ರತಿನಿಧಿಗಳು, ಆಕರ್ಷಕ ಮೆರವಣಿಗೆಗೆ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ. ಬೇಲೂರು ಯಗಚಿ ನದಿಗೆ ಸೇತುವೆ ನಿರ್ಮಾಣ, ಪರಿಶೀಲನೆ ನಡೆಸಿದ ತಾಂತ್ರಿಕ ಪರಿಣಿತರ ಸಮಿತಿ, ಶಾಸಕರ ನೇತೃತ್ವದಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿಗೆ ಸ್ಥಳ ಪರಿಶೀಲನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.